ಬುಧವಾರ ಬೆಳಗ್ಗೆ ಈ ಸೂಚನೆ ಕಂಡರೆ ನಿಮ್ಮ ಅದೃಷ್ಟ ಬದಲಾಗಲಿದೆ. ಗಣೇಶನ ಕೃಪೆಯ ಸಂಕೇತಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾರದ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಅದರಲ್ಲಿ ಬುಧವಾರವನ್ನು ಜ್ಞಾನ, ಬುದ್ಧಿವಂತಿಕೆ, ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಶ್ರೀ ಗಣೇಶನ ಕೃಪೆಯನ್ನು ಪಡೆಯುವ ದಿನವೆಂದು ಪರಿಗಣಿಸಲಾಗುತ್ತದೆ. ಅನೇಕ ಜನರು ಬುಧವಾರದಂದು ಕೆಲವು ವಿಶೇಷ ಸೂಚನೆಗಳು ಕಾಣಿಸಿದರೆ ಅದು ಶುಭದ ಸಂಕೇತ ಎಂದು ನಂಬುತ್ತಾರೆ. ಹಾಗಾದರೆ ಬುಧವಾರ ಬೆಳಗ್ಗೆ ಕಾಣುವ ಆ ಶುಭ ಸೂಚನೆಗಳು ಯಾವುವು? ಅವು ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು? ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬೆಳಗ್ಗೆ ಗಣೇಶನ ದರ್ಶನವಾಗುವುದು. ಬುಧವಾರ ಬೆಳಗ್ಗೆ ಮನೆಗೆ ಹೊರಗೆ ಹೋಗುವಾಗ ಅಥವಾ ದೇವಾಲಯಕ್ಕೆ ಹೋಗುವಾಗ ಶ್ರೀ ಗಣೇಶನ ದರ್ಶನವಾದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಅಡೆತಡೆಗಳು ದೂರವಾಗಿ ಹೊಸ ಅವಕಾಶಗಳು ಬರಲಿವೆ ಎಂಬುದರ ಸಂಕೇತ ಎಂದು ಹಲವರು ನಂಬುತ್ತಾರೆ. ಎರಡನೇದಾಗಿ, ಹಸಿರು ಬಣ್ಣದ ವಸ್ತು ಕಾಣುವುದು. ಬುಧ ಗ್ರಹದ ಬಣ್ಣ ಹಸಿರು. ಬುಧವಾರ ಬೆಳಗ್ಗೆ ಹಸಿರು ಗಿಡ, ಎಲೆ, ಹಣ್ಣು ಅಥವಾ ಹಸಿರು ಬಟ್ಟೆ ಧರಿಸಿದ ವ್ಯಕ್ತಿ ಕಾಣುವುದು ಶುಭ ಸಂಕೇತ ಎಂದು ಹೇಳಲಾಗುತ್ತದೆ. ಮೂರನೇದಾಗಿ, ಹಸುವಿನ ದರ್ಶನ. ಹಸು ನಮ್ಮ ಸಂಸ್ಕೃತಿಯಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ಬುಧವಾರ ಬೆಳಗ್ಗೆ ಹಸುವಿನ ದರ್ಶನವಾದರೆ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ನಾಲ್ಕನೇದಾಗಿ, ದೇವಾಲಯದ ಗಂಟೆ ಶಬ್ದ ಕೇಳುವುದು. ಮನೆಯಿಂದ ಹೊರಡುವ ಸಮಯದಲ್ಲಿ ದೇವಾಲಯದ ಗಂಟೆಯ ಧ್ವನಿ ಕೇಳಿದರೆ ಆ ದಿನದ ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂದು ಹಲವರು ನಂಬುತ್ತಾರೆ. ಐದನೇದಾಗಿ, ಮಕ್ಕಳ ನಗು ಕೇಳುವುದು. ಮಕ್ಕಳ ನಗು ಮತ್ತು ಸಂತೋಷವನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಎಂದು ಹೇಳುತ್ತಾರೆ. ಆರನೇದಾಗಿ, ತುಳಸಿ ಗಿಡದ ದರ್ಶನ. ತುಳಸಿ ಗಿಡವನ್ನು ಶ್ರೀ ಲಕ್ಷ್ಮೀದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಬುಧವಾರ ಬೆಳಗ್ಗೆ ತುಳಸಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ. ಏಳನೇದಾಗಿ, ಪಕ್ಷಿಗಳ ಕಲರವ. ಬೆಳಗ್ಗೆ ಪಕ್ಷಿಗಳ ಮಧುರ ಧ್ವನಿ ಕೇಳುವುದು ಹೊಸ ಶುಭ ಸುದ್ದಿಯ ಸಂಕೇತ ಎಂದು ಹಲವರು ನಂಬುತ್ತಾರೆ. ಎಂಟನೇದಾಗಿ, ಅಕಸ್ಮಾತ್ ಶುಭ ಸುದ್ದಿ. ಬುಧವಾರ ಬೆಳಗ್ಗೆ ಒಳ್ಳೆಯ ಸುದ್ದಿ ಸಿಕ್ಕರೆ ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸಿನ ಸೂಚನೆ ಎಂದು ಹೇಳಲಾಗುತ್ತದೆ. ಒಂಬತ್ತನೇದಾಗಿ, ಬಿಳಿ ಹೂವು ಕಾಣುವುದು. ಬಿಳಿ ಹೂವು ಶುದ್ಧತೆ ಮತ್ತು ಶುಭ್ರತೆ, ಸಕಾರಾತ್ಮಕತೆಯ ಸಂಕೇತವಾಗಿದೆ. ಇದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹತ್ತನೇದಾಗಿ, ಹಿರಿಯರ ಆಶೀರ್ವಾದ. ಬೆಳಗ್ಗೆ ಮನೆಯ ಹಿರಿಯರ ಆಶೀರ್ವಾದ ಪಡೆದು ಕೆಲಸ ಆರಂಭಿಸಿದರೆ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಬುಧವಾರ ಏನು ಮಾಡಬೇಕು? ಗಣೇಶನಿಗೆ ದರ್ಬೆಯನ್ನು ಅರ್ಪಿಸಬೇಕು. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಬಡವರಿಗೆ ಹೆಸರುಬೇಳೆ ದಾನವನ್ನು ಮಾಡಬೇಕು. ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು. ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ಹಿರಿಯರಿಗೆ ಗೌರವವನ್ನು ನೀಡಿದರೆ ತುಂಬ ಒಳ್ಳೆಯದು. ಬುಧವಾರ ಏನು ಮಾಡಬಾರದು? ಯಾರನ್ನು ಅವಮಾನಿಸಬಾರದು. ಸುಳ್ಳನ್ನು ಹೇಳಬಾರದು. ಕೋಪದಿಂದ ಮಾತನಾಡಬಾರದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು.
ಬಡವರನ್ನು ನಿರ್ಲಕ್ಷಿಸಬಾರದು. ಗಣೇಶನ ಕೃಪೆ ಸಿಗುವ ಸೂಚನೆಗಳು. ಕೆಲವರಿಗೆ ಬುಧವಾರದಂದು ಪದೇ ಪದೇ ಗಣೇಶನ ಚಿತ್ರ ಕಾಣುವುದು, ಗಣೇಶನ ಹೆಸರು ಕೇಳುವುದು ಅಥವಾ ಗಣೇಶನ ದೇವಾಲಯಕ್ಕೆ ಹೋಗುವ ಅವಕಾಶ ಸಿಗುವುದು ಕಂಡುಬರುತ್ತದೆ. ಇದನ್ನು ಹಲವರು ಗಣೇಶನ ಅನುಗ್ರಹದ ಸಂಕೇತವೆಂದು ನಂಬುತ್ತಾರೆ. ಮನಸ್ಸಿನಲ್ಲಿ ಭಕ್ತಿ, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ದೇವರ ಕೃಪೆ ಸಿಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಸ್ನೇಹಿತರೆ, ಬುಧವಾರದಂದು ಕಾಣುವ ಈ ಸೂಚನೆಗಳನ್ನು ಅನೇಕರು ಶುಭದ ಸಂಕೇತಗಳೆಂದು ನಂಬುತ್ತಾರೆ. ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಪರಿಶ್ರಮ, ಸಕಾರಾತ್ಮಕ ಚಿಂತನೆ ಮತ್ತು ಉತ್ತಮ ನಡವಳಿಕೆ ಅತ್ಯಂತ ಮುಖ್ಯ. ನಿಮಗೆ ಬುಧವಾರದಂದು ಯಾವ ಶುಭ ಸೂಚನೆ ಕಂಡಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಆಧ್ಯಾತ್ಮಿಕ ಧಾರ್ಮಿಕ ವಿಡಿಯೋಗಳಿಗೆ ನಮ್ಮ ಶಿವಲೋಕ ಚಾನಲ್ನ ಫಾಲೋ ಮಾಡಿ. ತುಂಬು ಹೃದಯದ ಧನ್ಯವಾದಗಳು ಹೆಚ್ಚಿನ ಸಮಯ ನೀಡಿದ್ದಕ್ಕಾಗಿ. ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ.